ಮಳೆ ಬಂದ ಮೇಲೆ ಗಿಡಗಳು ತುಂಬ ಚೆನ್ನಾಗಾಗಿದೆ. ದಾಸವಾಳ ಹೂವು ಹಾಗೆ ಮಲ್ಲಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಫುಲ್ ಗ್ರೀನರಿ ಆಗಿದೆ, ಹಾಗೆ ಮೊಗ್ಗನ್ನು ಬಿಡ್ತಾ ಇದೆ. ಸೊ ತುಂಬ ಚೆನ್ನಾಗಿ ಮಳೆ ಬಂದ ತಕ್ಷಣ ಗಿಡಗಳು ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಅದು ಮಾತ್ರ ಎಲ್ಲ ಕಡೆ ತುಳಸಿ ಇದೆ, ಎಲ್ಲಿ ನೋಡಿದ್ರೆ ತುಳಸಿ ಇದೆ. ಯಾವ ಪಾಟಲ್ಲೂ ನೋಡಿದ್ರು ಬರೀ ತುಳಸಿ ತುಳಸಿ ತುಳಸಿನೇ ಇದೆ. ಸೊ ಈಗ ಒಳ್ಳೆಯದು ಆ್ಯಕ್ಚುಲಿ, ಏನು ಕಷಾಯ ಮಾಡ್ಕೊಳ್ಳಿಕ್ಕೆ ತುಳಸಿ ಇದ್ದರೆ ಒಳ್ಳೆಯದು. ಸೊ ಹಾಗಾಗಿ ಕಿತ್ತಾಕ್ಬಿಡಿ ಅಂತ ಹೇಳಿದ್ದೀನಿ. ಎಲ್ಲ ಕಡೆ ತುಳಸಿ ಇದೆ. ಪಾರಿಜಾತ ಅದು ಕೂಡ ಗಿಡ ತುಂಬ ಚೆನ್ನಾಗಿ ಮಳೆ ಬಂದ ಮೇಲೆ ಚೆನ್ನಾಗಿ ಚಿಗುರು ಹೊಡೆದಿದೆ, ಎಲ್ಲ ಕಡೆ ಕವಲು ಹೊಡೆದಿದೆ. ಸೊ ಈಗ ತುಳಸಿ ಎಲೆ ಮತ್ತು ಸ್ವಲ್ಪ ಅಮೃತ ಬಳ್ಳಿಯನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಇದಕ್ಕೆ ಕಷಾಯ ಮಾಡೋಣ ಅಂತ. ಎಷ್ಟೊಂದು ತುಳಸಿ ಇದೆ. ಹಾಗೆ ಇದು ನೋಡಿ, ಗ್ಲಾಡಿಯೋಲಾ, ಇದು ಯಾವಾಗಲೂ ಹಾಕಿದ್ದು ಗೆಡ್ಡೆ, ಈಗ ಬಂದಿದೆ. ಈ ಕಲರ್ ತುಂಬ ಚೆನ್ನಾಗಿದೆ ಅಲ್ಲ. ಎರಡು ಬಂಚ್ ಬಿಟ್ಟಿದೆ ನೋಡಿ ಫ್ಲವರು. ಅದು ಒಳಗಡೆ ಒಂದು ಬಾಟ್ಲಲ್ಲಿ ನೀರು ಹಾಕಿ ಅದರಲ್ಲಿ ಇಡ್ತೀನಿ ಶೋಗೆ. ಇಲ್ಲಿ ಗಾಳಿಗೆ ಬಿದ್ದೋಗ್ಬಿಡತ್ತೆ, ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಸೊ ಮುರ್ಕೊಂಬಿಡತ್ತೆ ಈ ಸ್ಟೆಮ್ಮು. ಸೊ ಹಾಗಾಗಿ ಮನೆಯಲ್ಲಿ ಡೆಕೋರೇಷನ್ಗೆ ಇಡೋಣ ಅಂತ. ಸೊ ಬನ್ನಿ, ಈಗ ಅಮೃತ ಬಳ್ಳಿ ಹಾಗೆ ತುಳಸಿ ಎಲೆನ ಕಿತ್ಕೊಂಡು ಹೋಗ್ತೀನಿ. ಸ್ವಲ್ಪ ಕಷಾಯ ಮಾಡ್ತೀನಿ. ದಿನ ಬಂದು ಈಗ ಕಿತ್ಕೊಂಡು ಹೋಗ್ತೀನಿ. ಗಾರ್ಡನಲ್ಲಿ ಮೇಲ್ಗಡೆ ಟೆರಸಲ್ಲಿ ಇರೋದ್ರಿಂದ ಸ್ವಲ್ಪ ಈಸಿ ಅನಿಸುತ್ತೆ. ಸೊ ಬಂದು ಕಿತ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ ಅರಿಶಿನ ಎಷ್ಟು ಚೆನ್ನಾಗಿ ಬಂದಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಅರಿಶಿನದ ಎಲೆ, ನಾವು ಪೊಂಗಲ್ ಟೈಮಲ್ಲಿ ಅರಿಶಿನದ ಗಿಡ ತೊಗೊಂಡು ಬರ್ತೀವಲ್ಲ, ಆಮೇಲೆ ಅದನ್ನು ಈ ರೀತಿ ಪಾಟಲ್ಲಿ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲೂ ಕೂಡ ಬರ್ತಾ ಇದೆ, ಮತ್ತು ಇದರಲ್ಲೂ ಕೂಡ ಇದೆ, ಇನ್ನೂ ಬರ್ತಾನೆ ಇದೆ. ಇದು ನೋಡಿ ಈಗ ಬರ್ತಾ ಇದೆ. ಸೊ ಇಲ್ಲೂ ಒಂದಿದೆ, ಸುಮಾರಾಗಿ ಬಂದ್ಬಿಡತ್ತೆ. ಹಾಗೆ ಅಲ್ಲೂ ಕೂಡ ಇದೆ ನೋಡಿ. ನೋಡಿ ಎಷ್ಟೊಂದು ತುಳಸಿ ಇದೆ. ಎಲ್ಲ ಪಾಟ್ಗಳಲ್ಲೂ ಬೀಜ ಸಿಡಿದು ಸಣ್ಣ ಸಣ್ಣ ಸಸಿಗಳು, ಇದರಲ್ಲಂತೂ ಲೆಕ್ಕನೇ ಇಲ್ಲ, ಕೌಂಟ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಗಿಡಗಳಿದೆ. ನಾನು ಏನು ಅಂದ್ಕೊಳ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾದ ಮೇಲೆ ಇದರ ಎಲೆಗಳನ್ನು ತೆಗೆದು ತೊಳೆದು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಅದರಲ್ಲಿ ಕಷಾಯ ಮಾಡ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಅಷ್ಟೊಂದಿದೆ ಅಲ್ಲ, ಸೊ ಯೂಸ್ ಮಾಡ್ಕೊಳ್ಳೋಣ. ಈ ಪಾಟಲ್ಲಿ ನೋಡಿ 2 ತುಳಸಿ ಇದೆ. ಕೃಷ್ಣ ತುಳಸಿನೂ ಇದೆ, ಹಾಗೆ ರಾಮ ತುಳಸಿನೂ ಇದೆ. ರಾಮ ಅಂದರೆ ಲಕ್ಷ್ಮೀ ತುಳಸಿ ಅಂತ ಕೂಡ ಕರೀತಾರೆ. ಬಿಳಿ ತುಳಸಿ, ಕಪ್ಪು ತುಳಸಿ, ಬಿಳಿ ತುಳಸಿ ಎರಡೂ ಇದೆ. ಇದನ್ನು ಕೆಳಗಡೆ ಇಟ್ಕೊಳ್ಳೋಣ, ಮನೆ ಹತ್ರ ಮುಂದ್ಗಡೆ ಪೂಜೆ ಮಾಡೋಕ್ಕೆ ಇಟ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಇದು ಕೂಡ ನೋಡಿ ರಾಮ ತುಳಸಿ ಅನ್ಬೋದು, ಇಲ್ಲ ಲಕ್ಷ್ಮೀ ತುಳಸಿ ಅಂತ ಅನ್ಬೋದು. 2 ವೆರೈಟಿ ಇದೆ, ಕಪ್ಪು ಹಾಗೆ ಬಿಳಿ. ಇದಲ್ಲದೆ ಸಕುಲೆನ್ಸಲ್ಲಿ ನೋಡಿ ಇದರಲ್ಲಿ ಕೂಡ ಬೆಳೆದಿದೆ. ಈ ಗಿಡ ಏನು ನೋಡ್ತಾ ಇದ್ದೀರಾ, ಇದು ಸಿಟ್ರನಿಲ್ಲ ಅಂತ ಕರೀತಾರೆ. ಅಂದರೆ ಸೊಳ್ಳೆಗಳು ಕಡಿಬಾರ್ದಂದರೆ ಇದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಕೈಗೆ ಕಾಲಿಗೆ ಹಚ್ಕೊಂಡ್ರೆ ಸೊಳ್ಳೆ ಕಚ್ಚಲ್ಲ. ಒಡುಮ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಘಮ ಅಂತ ಇರುತ್ತೆ. ಸೊ ಅದಕ್ಕೆ ಸೊಳ್ಳೆ ಬರೋದಿಲ್ಲ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಕೃಷ್ಣ ತುಳಸಿ. ತುಳಸಿ ಎಲೆಯನ್ನು ಕಿತ್ಕೊಳ್ತಾ ಇದ್ದೀನಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಸೊ ಇಲ್ಲಿ ಅಮೃತ ಬಳ್ಳಿ, ಇದಿಷ್ಟು ಅಮೃತ ಬಳ್ಳಿ ಕೆಳಗಡೆವರೆಗೂ ಹೋಗ್ತಾ ಇದೆ. ಸೊ ಇದ್ರದ್ದು 1-2 ಎಲೆ ಕಿತ್ಕೊಳ್ತೀನಿ. ಸೊ ಇದು 1-2 ಎಲೆ ತಗೊಳ್ತೀನಿ. ಆ್ಯಕ್ಚುಲಿ ಅದರ ಕಾಂಡವನ್ನು ಕೂಡ ಹಾಕ್ಬೋದು, ಅದಿನ್ನೂ ದಪ್ಪ ಆಗಬೇಕು. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ಹಾಗೆ 1-2 ಎಲೆನ ಕಿತ್ಕೊಳ್ತೀನಿ.
ಇದನ್ನು ಕೂಡ ಕಷಾಯಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ಒಂದೆರಡು ಎಲೆ ಕಿತ್ಕೊಳ್ತೀನಿ. ಇದು ಈಗ ಬೆಳೀತಾ ಇದೆ ಎಲೆ, ಪುಟ್ ಆಣಿದು. ಸೊ ಬನ್ನಿ ಹೋಗೋಣ ಕೆಳಗೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು, ನಮ್ಮ ಗಾರ್ಡನ್ನಲ್ಲಿ ಬೆಳೆದಂಥದ್ದು ಗ್ಲಾಡಿಯೋಲಾ. ಚೆನ್ನಾಗಿದೆ ಅಲ್ಲ? ಸೊ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ. ಸೊ ಬಾಟ್ಲಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ, ನೋಡೋಣ ಶೋಗೆ ಅಂತ. ಫ್ರೆಶ್ ಹೂಗಳನ್ನು ನೋಡಿದಾಗ ಭಾಳ ಖುಷಿ ಆಗುತ್ತೆ. ಅದರ ಕಲ್ಲರು, ಇದು ಸ್ಮೆಲ್ ಬರೋದಿಲ್ಲ, ಅರೋಮಾ ಇಲ್ಲ, ಬಟ್ ಕಲ್ಲರು ಅದರ ಚಂದ ನೋಡಿದ್ರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ತಗೊಂಡು ಬಂದಿದ್ದೀನಿ. ಅಲ್ಲಿ ಗಾರ್ಡನ್ನಲ್ಲಿ ಒಣಗಿ ಗಾಳಿಗೆ ಬಿದ್ದು ಹಾಳಾಗೋಕ್ಕಿಂತ ಸ್ವಲ್ಪ ಒಂದು ದಿನ ಅಥವಾ 2 ದಿನ ಮನೆಯಲ್ಲಿ ಈ ರೀತಿ ಡೆಕೋರೇಷನ್ ಆಗಿ ಇಡೋಣ ಅಂತ ತಗೊಂಡ್ಬಂದೆ. ಹೇಗಿದೆ? ಈಗ ತುಳಸಿ ಎಲೆಯನ್ನು ತೊಳ್ಕೊಂಡಿದ್ದೀನಿ. ಇದು ಲಕ್ಷ್ಮಿ ತುಳಸಿ, ಬಿಳಿ ತುಳಸಿ. ಹಾಗೆ ಇದು ಎಲೆ, ವೀಳ್ಯದೆಲೆ, ಈಗಷ್ಟೇ ಬರ್ತಾ ಇದೆ, ಅದಕ್ಕೆ ಚಿಕ್ಕ ಚಿಕ್ಕದಾಗಿದೆ. ಮತ್ತೆ ಇದು ಅಮೃತ ಬಳ್ಳಿ. ಇದೆಲ್ಲ ಹಾಕಿದ್ದೀನಿ. ಈಗ ನೀರನ್ನು ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಕಿದ ಮಸಾಲೆಗಳೆಲ್ಲ ಹಾಕ್ತೀನಿ ಈಗ ಒಂದೊಂದೇ. ಈಗ ಅದಕ್ಕೆ ಸ್ವಲ್ಪ 1-2 ಚೂರು ಚಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ 3 ಲವಂಗ, ಮತ್ತೆ ಸ್ವಲ್ಪ ಧನಿಯಾ ಕಾಳು, ಹಾಗೆ ಇದು ಸೋಂಪು ಮತ್ತೆ ಜೀರನ ಪುಡಿ ಮಾಡಿ, ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಪೆಪ್ಪರು, ಕರಿಮೆಣಸಿನ ಪುಡಿ, ಅದು 1/4 ಚಮಚ ಹಾಕ್ತೀನಿ. ಹಾಗೆ ಶುಂಠಿ ಪುಡಿ, ಒಣ ಶುಂಠಿ ಪೌಡರು, ಹಸಿದಿದ್ರು ಹಾಕೋಬಹುದು. ನಾನು ಇದು ಪುಡಿ ಇಟ್ಕೊಂಡಿದ್ದೀನಿ, ಸೊ ಹಾಗಾಗಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಒಣ ಶುಂಠಿ ಪೌಡರ್. ಸೊ ಇದೆಲ್ಲವನ್ನ ಈಗ ಕುದಿಯೋಕೆ ಇಡೋಣ, ನಮ್ಮ ಕಷಾಯನ ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದೀಲಿ, ಅದರ ರಸವನ್ನೆಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಅಲ್ಲಿವರೆಗೆ ಇದನ್ನು ಕುದಿಸಿ ಆಮೇಲೆ ಬೆಲ್ಲವನ್ನು ಬೆರೆಸ್ಕೊಂಡು ಬಿಸಿ ಬಿಸಿಯಾಗಿ ಕುಡಿಬೇಕು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ, ಅದರ ರಸವೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನೀವು ನೋಡ್ತಾ ಇರ್ಬೋದು, ಘಮ್ ಅಂತ ಇದೆ. ಈಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ 1 ಗ್ಲಾಸು ಕಷಾಯವನ್ನು ಕುಡಿತೀವಿ. ಇಲ್ಲಿ ಆರ್ಗ್ಯಾನಿಕ್ ಅವರ ಪುಡಿ ಬೆಲ್ಲವನ್ನು ಯೂಸ್ ಮಾಡ್ತೀನಿ. ಸೊ ಚೆನ್ನಾಗಾಗತ್ತೆ. ನೀವು ಬೇಕಿದ್ರೆ ಉಂಡೆ ಬೆಲ್ಲನ ಕೂಡ ಹಾಕೋಬಹುದು. ಈಗ ನಮ್ಮ ಕಷಾಯ ರೆಡಿ. ಸೊ ಇದು ಬೆಲ್ಲ ಮೆಲ್ಟ್ ಆದಮೇಲೆ ಇದನ್ನು ಬಗ್ಸಿ ಗ್ಲಾಸ್ಗೆ ಹಾಕ್ಕೊಂಡ್ರೆ ನಮ್ಮ ಕಷಾಯ ರೆಡಿ. ಕಷಾಯ ರೆಡಿ ಆಗಿದೆ. ಸೊ ಡಿಫ್ರೆಂಟ್ ಆಗಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಆಕ್ಚುಲಿ ಈಗ 2-3 ತಿಂಗಳಿಂದ ಕಷಾಯ ಕಂಪಲ್ಸರಿ. ಬೆಳಿಗ್ಗೆ 1 ಗ್ಲಾಸು, ಸಾಯಂಕಾಲ 1 ಗ್ಲಾಸು. ತುಂಬಾ ಒಳ್ಳೇದು. ಮತ್ತೆ ಈಗಿರುವ ಕರೋನಾ ವೈರಸ್ ಅಲ್ಲಿ ಎಲ್ರು ಹೇಳೋದು ನೋಡಿದ್ರೆ ಕಷಾಯ, ಈ ರೀತಿಯಾದಂತ ಕಷಾಯಗಳನ್ನ ಮಾಡ್ಕೊಂಡು ಕುಡೀರಿ. ಸೊ ಅದನ್ನ ಆದಷ್ಟು ನಾವು ದೂರ ಇಡ್ಬೋದು ಕರೋನಾ ವೈರಸ್ ಅನ್ನ. ಅದು ಅಂತಲ್ಲ, ಇವನ್ನು ನೆಗಡಿ, ಶೀತ, ಕೆಮ್ಮು, ಅದಕ್ಕೆಲ್ಲಾನು ಒಳ್ಳೇದಿದು. ಅವಾಗಿಂದ ಅಮ್ಮ ಟೈಮಲ್ಲೆಲ್ಲ ಅಮ್ಮ ನಮ್ಗೆ ಇದನ್ನೇ ಮಾಡ್ಕೊಡ್ತಾ ಇದ್ದ. ಅವಾಗ ಡಾಕ್ಟರ್ ಹತ್ರ ಎಲ್ಲ ತುಂಬಾ ಕಡಿಮೆ ಹೋಗ್ತಾ ಇದ್ದಿದ್ದು. ಸೊ ಅವಾಗೆಲ್ಲ ನಮ್ಗೆ ಜ್ವರ ಬಂತು ಅಥವಾ ನೆಗಡಿ, ಕೆಮ್ಮು ಅಂತಂದ್ರೆ ಅಮ್ಮ ಮಾಡ್ಕೊಡ್ತಾ ಇದ್ದಂತ ಕಷಾಯನೇ ಇದು. ಮತ್ತೆ ನಾನು ಇದರ ವಿಡಿಯೋನ ಆಲ್ರೆಡಿ ಒಂದು ಮಾಡಿದೀನಿ, ಆದ್ರೆ ಈ ತರ ಅಲ್ಲ, ಅದು ಸ್ವಲ್ಪ ಬೇರೆ ತರ. ಅಮ್ಮ ಯಾವಾಗ್ಲೂ ಅವ್ರಿಗೆ ಕೋಲ್ಡ್ ಆಗುವಾಗ ಅದ್ ಮಾಡ್ಕೊಂಡು ಕುಡಿತಾ ಇದ್ರೆ ನಮ್ಗೆ ಇಲ್ದೆ ಹೋದ್ರು ನಮ್ಗೆ ಆ ರುಚಿ ತುಂಬಾ ಇಷ್ಟ ಆಗೋದು, ಆ ಫ್ಲೇವರ್ ತುಂಬಾ ಇಷ್ಟ ಆಗೋದು. ಸೊ ಅಮ್ಮ ಹತ್ರ ಕೇಳಿ ಕುಡಿತಾ ಇದ್ವಿ, ನಮ್ಗೂ ಕೊಡಮ್ಮ, ನಮಗೂ ಬೇಕು ಅಂತ. ಅದೆಲ್ಲ ಒಂಥರ ಮೆಮೊರೀಸ್. ಕಷಾಯ ರೆಡಿ ಆಗಿದೆ. ಈಗ ಫಿಲ್ಟರ್ ಮಾಡ್ಕೊಂಡು ಮಕ್ಕಳಿಗೂ ಕೊಟ್ಬಿಟ್ಟು ನಾನು ಕುಡಿತೀನಿ. ಸೊ ನೀವು ಆದಷ್ಟು ಈ ರೀತಿಯಾದಂತಹ ಕಷಾಯಗಳನ್ನ ಮಾಡ್ಕೊಂಡು ಕುಡೀರಿ.
ತುಳಸಿ ಎಲೆ ಹೇಗಿದ್ರು ಎಲ್ಲರೂ ತುಳಸಿ ಇಟ್ಕೊಂಡಿರ್ತೀರಾ. ಇಲ್ಲ ಅಂದ್ರೆ ತುಳಸಿ ಪೌಡರ್ ಸಿಕ್ಕತ್ತೆ ಆನ್ಲೈನ್ ಅಲ್ಲಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ತುಳಸಿನ ಹೇಗೆ ಪೂಜೆ ಮಾಡೋರು ಇರ್ತಾರೆ, ಅದನ್ನ ಕೀಳೋಕೆ ಇಷ್ಟ ಆಗಲ್ಲ ಕೆಲವರಿಗೆ. ಆದ್ರೆ ಅದ್ರ ಬೀಜ ಸಿಡಿದು ತುಂಬಾ ಕಡೆ ಬಂದಿರುತ್ತೆ. ಈಗ ನಾವು ಟೆರಸಲ್ಲಿ ತೋರಿಸಿದ್ನಲ್ಲ ಆ ರೀತಿ ಬಂದಿದ್ರೆ ಉಪಯೋಗಿಸ್ಕೋಬಹುದು. ಇಲ್ಲ ಅಂತಂದ್ರೂ ಆನ್ಲೈನ್ ಅಲ್ಲಿ ಪೌಡರೇ ಸಿಕ್ಕತ್ತೆ, ಅದನ್ನ ಯೂಸ್ ಮಾಡಬಹುದು. ಅದು ಬಿಟ್ರೆ ನೆಕ್ಸ್ಟ್ ತುಳಸಿ ಅರಕ್ ಅಂತ ಸಿಕ್ಕತ್ತೆ, ನಾನು ನೆಕ್ಸ್ಟ್ ತರಿಸ್ತೀನಿ. ಅದನ್ನ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಲ್ಲಿ ಒಂದು 5 ಡ್ರಾಪ್ಸ್ ಹಾಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದಂತ, ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಅಂತ. ಸೊ ಅದು ಅಕ್ಕ ಮನೇಲಿ ಕುಡ್ದಿದೆ, ಸೊ ನಾನು ತರ್ಸೋಣ ಅಂತ ಅನ್ಕೊಂಡಿದೀನಿ. ಆನ್ಲೈನ್ ಅಲ್ಲಿ ಸಿಗುತ್ತೆ, ಸೊ ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿ ತಗೊಂಡ್ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಅದನ್ನು ಕೂಡ ಖಂಡಿತ ನೀವು ಟ್ರೈ ಮಾಡಬಹುದು. ತುಳಸಿ ಅರಕು ಅಥವಾ ಪೌಡರ್ ಅದನ್ನ ಬಿಸಿನೀರಲ್ಲಿ ಹಾಕಿ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಲೆವೆಲ್ ಏನಿದೆ ಅದು ಚೆನ್ನಾಗಾಗುತ್ತೆ, ಸೊ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ನಾವು ಮಾಡ್ಕೋಬೇಕಲ್ವಾ. ಸುಮ್ಮನೆ ಮೆಡಿಸಿನ್ಸ್ ಕೊಟ್ಟು ಹೊರಗಡೆ ಮಾತ್ರೆಗಳು ಅದು ಇದು ತಗೊಂಡು ಆರೋಗ್ಯನ ಹಾಳು ಮಾಡೋಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಕ್ಕುವಂತ ಐಟಮ್ಗಳನ್ನು ಬಳಸ್ಕೊಂಡು ಕಷಾಯ ಆಗ್ಲಿ ಅಥವಾ ಟೀ ಆಗ್ಲಿ ಕಾಫಿ ಆಗ್ಲಿ ಮಾಡ್ಕೊಂಡು ಕುಡಿಬಹುದು. ಈಗ ತರ ಮಾಡೋದು ಬೇಡ, ಕಷಾಯ ರೆಡಿ ಆಗಿದೆ. ತುಂಬಾ ಜಾಸ್ತಿ ಕುದಿಸಿದ್ರು ಒಳ್ಳೇದಲ್ಲ. ಸೊ ಕಷಾಯ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ.